ಸಣ್ಣ ಒಂದು ಇಲಾಖೆಯವ್ರಿಗೂ ಮತ್ತು ನಮ್ಮ ಸಂಘಟನೆಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗಿಬಿಟ್ಟು ಇಲ್ಲಿವರೆಗೂ ಈ ರೀತಿ ರಸ್ತೆ ರೋಕೋ ಅವೆಲ್ಲ ಆಗಿರ್ತಕ್ಕಂಥದ್ದು ನಿಜ. ಆದರೆ ಈಗ SP ಅವರು IG ಅವ್ರ ಜೊತೆಗೆ ನಮ್ಮ ಕಾರಜೋಳವರು ಮಾತಾಡಿದ್ದಾರೆ. ನಾನು ಈಗ SP ಅವ್ರ ತಗೊಂಡು ಮಾತಾಡಿದೆ. ಇದ್ರ ಪ್ರಕಾರ ನಮ್ಮ ಸಂಘಟನೆಯವರು ಅವ್ರೇನಿದ್ದಾರೆ ಅವ್ರೇನು ತೀರ್ಮಾನ ಮಾಡಿ ಅವರು ಒಪ್ಪಿಗೆ ಮಾಡ್ಕೊಂಡು ಬಂದಿದ್ದಾರೆ DC ಆಫೀಸ್ನಲ್ಲಿ. ಅಂದರೆ 4 ಮೊದಲು ಎಂಥದ್ದು ಏನಂತಾರಕ್ಕೆ ಸ್ಪೀಕರ್ಗಳು ಹಾಕಿ 4 ವೆಹಿಕಲ್ಗಳಲ್ಲಿ 16 ಸ್ಪೀಕರ್ ಹಾಕೊಂಡು ಹೋಗ್ಬೇಕು ಅಂತ ಒಂದು ತೀರ್ಮಾನ ಆಗಿತ್ತು. ಈಗ ಅದನ್ನ ಜೊತೆಗೆ ಅವ್ರ ಈ ಲಾರಿ ಏನಿದೆ ಇದಕ್ಕೆ ಒಂದು ಡೀಸೆಲ್ ಹಾಕೋತಾಗೆ ನೀರನ್ನು ಹಾಕಿ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಅದು ಕ್ಲಿಯರ್ ಆಗಿದೆ. ಯಾರು ಮಾಡಿದಾರಂತ ಅವರು ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಒಂದು ವೆಹಿಕಲ್ ಬಿಡೋದಿಲ್ಲ ಇವತ್ತು ಮಂಟಪದ ಹತ್ರ ತನಕ ಅಂತ ಹೇಳಿದ್ರು. ಅದನ್ನ ಕನ್ವಿನ್ಸ್ ಮಾಡಿ ಮಂಟಪದ ಹತ್ರ ಬಿಡಕ್ಕೆ ನಮ್ಮ ಸಂಘಟನೆಯವರು ಏನು ಹೇಳ್ತಾರೋ ಆ ರೀತಿ ನಡ್ಕೊಳ್ಳೋದಕ್ಕೆ ಪೂಜೆ ಮಾಡೋ ಪುನಸ್ಕಾರ ಮಾಡಿ ಅದ್ರ 8 ಸ್ಪೀಕರ್ ಇದಾವೆ. ಅವು ಈ 4 ಸ್ಪೀಕರ್ ತೆಗೆಯೋದಕ್ಕೆ ಒಪ್ಕೊಂಡಿದ್ದೀವಿ. ಇದ್ರ ಜೊತೆಲಿ ಇಲ್ಲಿವರೆಗೂ 4 ವೆಹಿಕಲ್ ಕೊಟ್ಟಿದ್ರು. ಈಗ 2 ವೆಹಿಕಲ್ ಎಕ್ಸ್ಟ್ರಾ ಮಾತಾಡಿದ್ದೀವಿ. 6 ವೆಹಿಕಲ್ನಲ್ಲಿ 4 ಸ್ಪೀಕರ್ ಹಾಕೊಂಡು ಅವು ಇವತ್ತು ನಾಳೆ ಶಾಂತಿಯುತವಾಗಿ ಪ್ರತಿ ವರ್ಷ ಹೇಗೆ ನಡೀತಿತ್ತೋ ಅದೇ ರೀತಿಯಲ್ಲಿ ನಡೆಯೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಅದರಿಂದ ಇವತ್ತು ಆಮೇಲೆ 2 ಡಿಜಿ ಅಂದರೆ ಸ್ಪೀಕರ್ ಹಾಕೊಂಡು ನಡೆಸೋದಕ್ಕೆ ವೆಹಿಕಲ್ಗಳಿಗೆ ನಮ್ಮ ಸಂಘಟನೆಯವರು ಪ್ರಪಂಚನ್ ಇರ್ಬೋದು, ಶರಣ್ ಇರ್ಬೋದು, ಚೆನ್ನಕೇಶ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅವ್ರು ಹೇಳಿದ ವೆಹಿಕಲ್ 2 ಅಡಿಷನಲ್, ನಾವು ಯಾರು ಇಂಟರ್ಫಿಯರ್ ಆಗಲ್ಲ. ಅದಕ್ಕೆ ಅವ್ರು ಹೇಳಿದ ವೆಹಿಕಲ್ಗಳು ಇನ್ನೊಂದು 2 ಇಂಟರ್ಫಿಯರ್, ಒಟ್ಟು 6 ವೆಹಿಕಲ್ಗೆ SP ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಅದು ಪ್ರತಿ ವರ್ಷ ಆಗಿ ನಡೀತಿತ್ತು ಅದೇ ರೀತಿಯಾಗಿ ಶಾಂತಿಯಿಂದ ನಾವೆಲ್ಲರೂ ಸಹಕಾರ ಮಾಡ್ತೀವಿ. ನಾವೆಲ್ಲ ಸಂಘಟನೆಯವರು ಏನು ತೀರ್ಮಾನ ಮಾಡ್ತಾರೋ ಆ ಸಂಘಟನೆ ತೀರ್ಮಾನದಿಂದ ನಾವಿರ್ತೀವಿ. ಅದು ರಾಜಕೀಯ ಆಗುತ್ತೆ. ನಾನು ಹೇಳಿದ್ರೆ ನಿಮ್ಗೆ ನಿನ್ನೆ ಹೇಳಿದ್ದೀನಿ, ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ ಅದೇನು ಉದ್ದೇಶದಿಂದ ಇದಕ್ಕೆ ಈ ರೀತಿಯಾಗಿ ಅಡಚಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಗೊತ್ತಿಲ್ಲ. ಅವರು ಆ ಇಂಟೆಲಿಜೆನ್ಸ್ ರಿಪೋರ್ಟು ಅದು ಇದು ಹೇಳ್ತಾರೆ. ಯಾವ ಇಂಟೆಲಿಜೆನ್ಸ್ ಎಲ್ಲ ಇಲ್ಲೇ ಇದೀವಿ ನಾವು. ನಮ್ಮೂರಿನಲ್ಲಿ ನೀವೆಲ್ಲ ಇದ್ದಂಗೆ ಎಂದೂ ಈ ತರ ನಡೆದಿಲ್ಲ. ಆಮೇಲೆ ನಾವು ಅನೇಕ ನಿನ್ನೆ ಮಾತಾಡ್ತಾ ಹೇಳಿದೆ, ರಾಜಕೀಯ ಪಕ್ಷಗಳು ಪ್ರೊಸಿಷನ್ ಮಾಡ್ಬೇಕಾದ್ರು ಕೂಡ ಎಂದೂ ಗುದ್ದಾಡಿಲ್ಲ ನಾವು ಒಬ್ರಿಗೂ. ನಿಮಗೆ ಗೊತ್ತಿದೆ, ಇಬ್ಬರು ಜೊತೆಗೆ ಮಾಡ್ಬೇಕಾದ್ರೆ ಒಂದ್ಸರಿ ಅವರು ಒಂದ್ಸರಿ ನಾವು ಮಾತಾಡಿದ್ವಿ. ಅದರಿಂದ ಇವತ್ತು ಏನೇ ಆಗಲಿ ಶಾಂತಿಯುತವಾಗಿ ನಮ್ಮ ಕಾರ್ಯಕರ್ತರ ಬೇಡಿಕೆಗೆ ಇಲಾಖೆಯವರು, ರಕ್ಷಣಾ ಇಲಾಖೆ, ಜಿಲ್ಲಾಡಳಿತ ಸ್ಪಂದಿಸಿದೆ. ಅವ್ರಿಗೆ ಧನ್ಯವಾದಗಳು.